ವೆಲ್ಕಮ್ ಟು ಕೆಎ ಆನ್ಸರ್ ಕೀ ಡಿಸ್ಕಷನ್. ಈ ಮೆಂಟಲ್ ಅಬಿಲಿಟಿ ಪಾರ್ಟಿನ ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವೆಶ್ಚನ್. ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಕೇಳಿದ್ದಾರೆ. ದ ಫಸ್ಟ್ ಕ್ವೆಶ್ಚನ್ ಆನ್ ಸಿಂಪಲ್ ಇಂಟ್ರೆಸ್ಟ್ ಗೋಸ್ ಬೈ ದ ಸಿಂಪಲ್ ಇಂಟ್ರೆಸ್ಟ್ ಅಕರ್ಡ್ ಆನ್ an amount of 4,000 at the end of 2 years is 800 rupees. What would be the compound interest occurred at the same amount at the same rate in the same time period ಅಂತ ಕೇಳಿದ್ದಾರೆ. ಸೊ ಕ್ವೆಶ್ಚನ್ ಏನ್ ಕೇಳ್ತಿದೆ ಅಂದ್ರೆ question is asking simple interest of 4,000 on 4,000 is 800 rupees. ಸಿಂಪಲ್ ಇಂಟ್ರೆಸ್ಟ್ ಬದಲು ನಾನು ಏನಾದ್ರೂ ಕಾಂಪೌಂಡ್ ಇಂಟ್ರೆಸ್ಟ್ ಹೋಗಿದ್ರೆ ಎಷ್ಟಾಗ್ತಿತ್ತು ಅಂತ ಕೇಳ್ತಾ ಇದ್ದಾರೆ. ವಾಟ್ ಇಸ್ ದ ಫಾರ್ಮುಲಾ ಆಫ್ ಸಿಂಪಲ್ ಇಂಟ್ರೆಸ್ಟ್? ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಇಲ್ಲಿ ನನ್ನ ಪ್ರಿನ್ಸಿಪಲ್ ಎಷ್ಟು ಸಿಂಪಲ್ ಇಂಟ್ರೆಸ್ಟ್ಗೆ? ನನ್ನ ಪ್ರಿನ್ಸಿಪಲ್ ಬಂದು 4,000 rupees ಆಗಿತ್ತು. 4,000 ರೂಪಾಯಿ ನನ್ನ ಪ್ರಿನ್ಸಿಪಲ್. ಎಷ್ಟು ವರ್ಷ, ಎಷ್ಟು ಟೈಮ್ ಪೀರಿಯಡ್ ಇಟ್ಟಿದ್ದು? ಇಟ್ ವಾಸ್ 2 years. 2 yearsಗೆ ಟೈಮ್ ಪೀರಿಯಡ್ ಇತ್ತು. ಐ ಸಬ್ಸ್ಟಿಟ್ಯೂಟ್ 2. ನನ್ಗೆ ಏನ್ ಗೊತ್ತಿಲ್ಲ, ನನ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ. ಸೊ ನನ್ಗೆ ಏನ್ ಗೊತ್ತು? ನನ್ಗೆ ಎಷ್ಟು ಇಂಟ್ರೆಸ್ಟ್ ಬಂತು ಅಂತ ಗೊತ್ತು. ಮೈ ಇಂಟ್ರೆಸ್ಟ್ ಇಯರ್ ವಿತ್ ರೆಸ್ಪೆಕ್ಟ್ ಟು ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? 800 rupees ಇದೆ. 800 ನಿಜನಾ? ಓಕೆ, ಫರ್ದರ್ 0 0 0 0 ಕ್ಯಾನ್ಸಲ್ ಮಾಡ್ತೀನಿ. ದೆನ್ ಒನ್ಸ ಎಷ್ಟಾಯ್ತು? 400. ದೆನ್ ಏನು ಉಳಿತು? ಒನ್ಸ 10s. ಸೊ ನನ್ನ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬಂತು? ರೇಟ್ ಆಫ್ ಇಂಟ್ರೆಸ್ಟ್ ಬಂದು 10% ಆಯ್ತು. ರೇಟ್ ಆಫ್ ಇಂಟ್ರೆಸ್ಟ್ 10%. ಇದು ಈ ಸಿಂಪಲ್ ಇಂಟ್ರೆಸ್ಟ್ಗೆ. ಅದೇ ನಾನು ಕಾಂಪೌಂಡ್ ಇಂಟ್ರೆಸ್ಟ್ ಆಗಿದ್ರೆ ತಗೊಂಡ್ರೆ ಏನಾಗ್ತಿತ್ತು ಅಂತ ಈಗ ನೋಡೋಣ ನಾವು. ಲೆಟ್ಸ್ ಚೆಕ್ ವಿತ್ ಕಾಂಪೌಂಡ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100 ಇಂಟು ಎನ್ ಮೈನಸ್ ಪಿ. ಪ್ರಿನ್ಸಿಪಲ್ಸ್ ಎಷ್ಟಾಗಿದೆ ನಂದು? ಮೈ ಪ್ರಿನ್ಸಿಪಲ್ ಹಿಯರ್ ಇಸ್ 4,000 rupees. So 4,000 into 1 plus 10% interest ಅಲ್ಲ, 10 divided by 100 ಎನ್ನೇನು ಟೈಮ್ ಪೀರಿಯಡ್ 2 minus another 4,000 here. So ನನ್ನ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ? 4,000 into 1 plus 0.1 whole square minus 4,000. This will be equal to 4,000 in 1 plus 0.1 is 1.1 whole square minus 4,000, which is 4,000 into 1.21. 11 into 11 ಎಷ್ಟಾಗುತ್ತೆ? 11 11 11 to 11 121 ಆಗುತ್ತೆ. Minus 4,000. Again this into this ಎಷ್ಟಾಗುತ್ತೆ? 4 8 4 0 minus 4,000. So my net interest obtained is 840 rupees. My compound interest obtained in this case is 840 rupees. Nange siktu 840 rupees is my compound interest. Let's look at our second problem. When the rate of interest in a bank is reduced from 5% to 4%, a man deposits 2,000 more and his annual income remains the same. The original deposit is what ಅಂತ ಕೇಳ್ತಿದ್ದಾರೆ. ಇಲ್ಲೇನಾಗಿದೆ ಅಂದ್ರೆ ಇಂಟ್ರೆಸ್ಟ್ ರೇಟ್ 5% ಇಂದ 4% ಗೆ ಕೆಳಗಿಳಿಸಿದ್ದಾರೆ. ಆಗ ಅವ್ನು ಏನ್ ಮಾಡ್ತಾನೆ ಅಂದ್ರೆ 2,000 ಎಕ್ಸ್ಟ್ರಾ ಡೆಪಾಸಿಟ್ ಮಾಡ್ತಾನೆ. ಸೊ 5% ಇದ್ದಾಗ ನಮ್ಗೆ ಎಷ್ಟು ಇಂಟ್ರೆಸ್ಟ್ ಅಮೌಂಟ್ ಬರ್ತಿತ್ತು, ಸಿಮಿಲರ್ಲಿ 4% ಇದಾಗ್ಲೂ ಅಷ್ಟೇ ಇಂಟ್ರೆಸ್ಟ್ ಅಮೌಂಟ್ ಬರ್ಬೇಕು ಅಂದ್ರೆ ಎಕ್ಸ್ಟ್ರಾ 2,000 ಡೆಪಾಸಿಟ್ ಮಾಡಿದ್ದಾರೆ. ಈಕ್ವೇಶನ್ ಬರೆಯಕ್ಕೆ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್ ವಿತ್ ದ ಈಕ್ವೇಶನ್ಸ್. ಸೊ the rate of interest is reduced from 5% to 4%. ಅದು ನಮಗೆ ಗೊತ್ತು. ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು? ಒರಿಜಿನಲ್ ಡೆಪಾಸಿಟ್. ಲೆಟ್ ಮೈ ಒರಿಜಿನಲ್ ಡೆಪಾಸಿಟ್ ಬಿ ಎಕ್ಸ್. ನಾನು ಒರಿಜಿನಲ್ ಡೆಪಾಸಿಟ್ ನ ಎಕ್ಸ್ ಅಂತ ಇಟ್ಕೊಂಡಿದ್ದೇನೆ. ಸೊ ನಂಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ? 5%. ವಾಟ್ ಇಸ್ 5% ಆಫ್ ಎಕ್ಸ್? 5% ಆಫ್ ಎಕ್ಸ್ ಇಸ್ 0.05x. 5% of x is 0.05x. ಬಟ್ ನನ್ನ ಹೊಸ ನಂಬರ್ ಏನು? ಹೊಸ ಡೆಪಾಸಿಟ್ ಏನು? ವಾಟ್ ಇಸ್ ಮೈ ನ್ಯೂ ಡೆಪಾಸಿಟ್? ನ್ಯೂ ಡೆಪಾಸಿಟ್ ಇಸ್ x ಪ್ಲಸ್ 2,000. ಯಾಕೆ x ಪ್ಲಸ್ 2,000? ಒರಿಜಿನಲ್ ಡೆಪಾಸಿಟ್ಗೆ 2,000 ರೂಪಾಯಿ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ. ಸೊ ಮೈ ಒರಿಜಿನಲ್ ಡೆಪಾಸಿಟ್ ಇಸ್ x ಪ್ಲಸ್ 2,000. ಇದಕ್ಕೆ ಇಂಟ್ರೆಸ್ಟ್ ಬರುತ್ತೆ ನಮ್ಗೆ. ಸೊ how much is 4% of original deposit? 4% of original new deposit x plus 2,000. ಬಟ್ ನಮ್ಗೆ ಏನ್ ಗೊತ್ತು? ಇದರಿಂದ ಬಂದಿರೋ ಆದಾಯ, ದ ಆನ್ಯುವಲ್ ಇನ್ಕಮ್
ಈ ಪ್ರಾಸೆಸ್ ಇಂದ ಬಂದಿರೋ ಆನ್ಯುವಲ್ ಇನ್ಕಮ್ ಸೇಮ್ ಇದೆ ಅಂತ ಗೊತ್ತು. ಸೊ ನಾವೇನೇನು ಈಕ್ವೇಟ್ ಮಾಡ್ಬೋದು, 0.05x is equal to 0.04 into x plus 2000. ಸೊ ಎಷ್ಟಾಯ್ತು ಇಲ್ಲಿ, 0.05x is equal to 0.04x plus 2000 into 4 into 10 power minus 2. It is 80. ಎಷ್ಟಾಗುತ್ತೆ ಈ ಕಡೆ ಬಂದ್ರೆ 0.01x is equal to 80. x is equal to 80 by 0.01. x will be 8,000 rupees. So initially ಎಷ್ಟಾಗಿದೆ, initial deposit ಇದ್ದಿದ್ದು 8,000. So let's say 8,000ಕ್ಕೆ 5% ಇಂಟ್ರೆಸ್ಟ್ ಅಂದ್ರೆ 400 rupees ಆಗ್ತಿತ್ತು. ಅದೇ ಪ್ಲಸ್ 2000 ಮಾಡಿದ್ದಾರೆ, ಅದು 10,000. 10,000ಕ್ಕೆ 4% ಇಂಟ್ರೆಸ್ಟ್ ಅಂದ್ರು 400 ರೂಪಾಯಿ ಆಗ್ತಿತ್ತು. ಸೊ when they are telling these two things are same, meaning the same income is got by both. ಈ ಎರಡು ಪ್ರಾಸೆಸ್ ಅಲ್ಲೂ ಸೇಮ್ ಇನ್ಕಮ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಲೆಟ್ಸ್ ಗೋ ವಿತ್ ದ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಿದೀವಿ. ಅ ಕ್ಯಾಟ್ ಕ್ಯಾನ್ ಕ್ಯಾಚ್ 12 rats in 6 minutes. ಸೊ ಬೆಕ್ಕುಗಳ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಏನ್ ಹೇಳಿದಾರೆ ಇದರಲ್ಲಿ, ಅ ಕ್ಯಾಟ್, ಒಂದು ಬೆಕ್ಕು, ಅ ಕ್ಯಾಟ್ ಕ್ಯಾನ್ ಕ್ಯಾಚ್ 12 rats in 6 minutes. ಲೆಟ್ಸ್ ಸೇ ಒಂದು ಸ್ಮಾಲ್ ಕ್ಯಾಟ್ ಇದೆ. ಸೊ ಸ್ಮಾಲ್ ಕ್ಯಾಟ್ ಏನಾಗುತ್ತಿದೆ, ಸ್ಮಾಲ್ ಕ್ಯಾಟ್ 12 ರ್ಯಾಟ್ಗಳನ್ನ 6 ನಿಮಿಷದಲ್ಲಿ ಹಿಡಿತಿದೆ. ಸೊ ಪರ್ ಮಿನಿಟ್ ಎಷ್ಟಾಯ್ತು, ಪರ್ ಮಿನಿಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಸ್ಮಾಲ್ ಕ್ಯಾಟ್ 2 ರ್ಯಾಟ್ಗಳನ್ನ ಹಿಡಿತಿದೆ. ಅದೇ ತರ ಇನ್ನೊಂದು ಬಿಗ್ ಕ್ಯಾಟ್ ಇದೆ. ಬಿಗ್ ಕ್ಯಾಟ್ is catching 6 rats in 12. ಸೊ ಪರ್ ಮಿನಿಟ್ ಏನಾಯ್ತು, 0.5 ಆಗಿದೆ. 2 ಒಟ್ಟಿಗೆ ಕೆಲಸ ಕೇಳ್ತಿದ್ದಾರೆ, ಸೊ ಕಂಬೈನ್ ಆಗಿದೆ. ಸೊ ಎಫಿಷಿಯನ್ಸಿ ಏನಾಯ್ತು, ಇದು ಪರ್ ಮಿನಿಟ್ ಎಫಿಷಿಯನ್ಸಿ ನೆನಪಿರ್ಲಿ 2.5 ಆಯ್ತು. ಯಾಕೆ 2.5 ಆಯ್ತು, ಬೋತ್ ಕ್ಯಾಚ್ ಟುಗೆದರ್, 2 ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ. 20 ನಿಮಿಷದಲ್ಲಿ ಎಷ್ಟಾಯ್ತು ಅಂತ ಕೇಳ್ತಿದ್ದಾರೆ. 1 ನಿಮಿಷದಲ್ಲಿ ಎಷ್ಟಾಯ್ತು, 2 ಒಟ್ಟಿಗೆ ಕೆಲಸ ಮಾಡಿದಾಗ 2.5. ಅದೇ 20 minutes ಅಲ್ಲಿ 2.5 into 20 which is 50 rats can be caught in this. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಹೋಗೋಣ. ಈ ತರ ಪ್ರಾಬ್ಲಮ್ಸ್ ನಾವು ನೋಡಿದ ತಕ್ಷಣ ವಿ ಹ್ಯಾವ್ ಅ ಕ್ಲೂ. ಏನಂತ ಅಂದ್ರೆ, ಲೆಟ್ಸ್ ರೈಟ್ ಆರ್ ABCD ಮ್ಯಾಟ್ರಿಕ್ಸ್. A B C D E F G H I J K L M N O P Q R S T U V W X Y and Z. ಸೊ ಆರ್ ಆದ್ಮೇಲೆ ಏನ್ ಬರ್ತಿದೆ, ಎಸ್ ಬರ್ತಿದೆ ಅಲ್ಲ. ಆರ್ ಆದ್ಮೇಲೆ ಎಸ್ ಏನಿದು, ಆರ್ ಆದ್ಮೇಲೆ ಎಸ್ ಬರ್ಬೇಕಂದ್ರೆ +1 ನಂಬರ್ ಮುಂದೆ ಹೋಗಿದ್ದಾರೆ. ಓ ಆದ್ಮೇಲೆ ಏನ್ ಬರ್ತಿದೆ, ಕ್ಯೂ ಬರ್ತಿದೆ. ಓ ಆದ್ಮೇಲೆ ಕ್ಯೂ +2 ಆದ್ಮೇಲೆ ಮುಂದೆ ಬರ್ತಿದೆ. ಸಿಮಿಲರ್ಲಿ ಹೆಚ್ ಆದ್ಮೇಲೆ ಕೆ ಎಲ್ಲಿದೆ, 1 2 3 +3 ಮಾಡಿದ್ದಾರೆ. ಸಿಮಿಲರ್ಲಿ ಎಂ ಆದ್ಮೇಲೆ ಏನ್ ಬರ್ತಿದೆ, ಸಿಮಿಲರ್ಲಿ ಐ ಆದ್ಮೇಲೆ ಏನ್ ಬರ್ತಿದೆ, ಐ ಆದ್ಮೇಲೆ ಏನ್ ಬಂದಿದೆ, ಐ ಆದ್ಮೇಲೆ ಎಂ ಬಂದಿದೆ. 1 2 3 4 +4 ಮಾಡಿದ್ದಾರೆ. ಸೊ ಸಿಮಿಲರ್ಲಿ +5 ಮಾಡಿದ್ದಾರೆ. ಸೊ ವಿರಾಟ್ ತಗೊಂಡು ನಾವೇನ್ ಮಾಡ್ಬೇಕು, +1 +2 +3 +4 +5 ಮಾಡ್ಬೇಕು. ಬಿ ಆದ್ಮೇಲೆ ಏನಾಗಿದೆ, ಬಿ ಆದ್ಮೇಲೆ ಡಬ್ಲ್ಯೂ ಇದೆ. ಸೊ ಡಬ್ಲ್ಯೂ ಬರೆಯೋಣ. ಅದಾದ್ಮೇಲೆ ಐ ಆದ್ಮೇಲೆ ಏನಿದೆ, +2, ಐ ಆದ್ಮೇಲೆ ಕೆ ಇದೆ, +2 is ಕೆ. ನೆಕ್ಸ್ಟ್ ಆರ್ ಆದ್ಮೇಲೆ +3 ಏನಿದೆ, ಆರ್ ಆದ್ಮೇಲೆ ಯು ಇದೆ. ಎ ಆದ್ಮೇಲೆ +4 ಏನಿದೆ, 1 2 3 4. ಎ ಆದ್ಮೇಲೆ ಇ ಇದೆ. ನೆಕ್ಸ್ಟ್ ಟಿ ಆದ್ಮೇಲೆ +5 ಏನಿದೆ, ಟಿ ಆದ್ಮೇಲೆ +5 ವೈ ಇದೆ. ಸೊ ಏನ್ ಬಂತು ಆನ್ಸರ್, ಆನ್ಸರ್ ಇಸ್ WKUEY. ದಿಸ್ ಇಸ್ ಮೈ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. Okay, a student multiplied a number by 3/5 instead of 5/3. ಅವನು 5/3 ಇಂದ ಮಲ್ಟಿಪ್ಲೈ ಮಾಡ್ಬೇಕಾಯ್ತು. ಇನ್ಸ್ಟೆಡ್ ಅವ್ರು ಏನ್ ಮಾಡ್ಬಿಟ್ರು, 3/5 ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ. ಸೊ ಒಂದು ಎರರ್ ಕ್ರಿಯೇಟ್ ಆಗಿದೆ. ವಾಟ್ ಇಸ್ ದ ಪರ್ಸೆಂಟೇಜ್ ಎರರ್? ಫಸ್ಟ್ ಎರರ್ ಕ್ಯಾಲ್ಕುಲೇಟ್ ಮಾಡೋಣ. ಎರರ್ ಅನ್ಬೋದು
ಅಥವಾ ಏನೇನ್ ಡಿಫರೆನ್ಸ್ ಆಗಿದೆ ಅಂತ ಅನ್ಬೋದು, ಅಥವಾ ಏನ್ ಚೇಂಜ್ ಆಗಿದೆ ಅಂತ ನೋಡೋಣ. ಸೊ ಇಟ್ ಇಸ್ 5/3 minus 3/5. How much is it? LCM ಏನ್ ಬಂತು 15 ಅಲ್ಲ, 5/3 into 15 1s 5s 25 ಬರುತ್ತೆ. Similarly 3/5 into 15 1s 3s, this is 9. LCM ಏನಾಗಿದೆ? LCM of 3, 5 is 15. So now 15 ತಗೊಂಡಿದ್ದೀನಿ. So I'll write this as 25 minus 9 by ಎಷ್ಟು 15. 15 was my LCM. So again I'll write this as 16/5. 16/5 ಆಗಿರುವ ವ್ಯತ್ಯಾಸ. ಬಟ್ ಅವ್ರು ಏನ್ ಕೇಳ್ತಿರೋದು? ಪರ್ಸೆಂಟೇಜ್ ಎರರ್ ಕೇಳ್ತಿರೋರು. ಸೊ ಪರ್ಸೆಂಟೇಜ್ ಎರರ್ ಅಂದ್ರೆ ಎರರ್ ಬೈ ಇನಿಷಿಯಲ್ ವ್ಯಾಲ್ಯೂ ಆರ್ ಕರೆಕ್ಟ್ ವ್ಯಾಲ್ಯೂ. ಸೊ ಎರರ್ ಎಷ್ಟಾಗಿದೆ? 16/15 ಆಗಿದೆ. ಸೊ ವಾಟ್ ಇಸ್ ಮೈ ಕರೆಕ್ಟ್ ವ್ಯಾಲ್ಯೂ? ಇಟ್ ಇಸ್ 5 divided by 3. 3 1s 3 5s ಅಂತ ಹೇಳ್ಬೋದಾ? ಸೊ 16/5 into 1/5 ಆಯ್ತಲ್ಲ. ಸೊ 16/25. ಬಟ್ ಪರ್ಸೆಂಟೇಜ್ ಏನು ಕ್ಯಾಲ್ಕುಲೇಟ್ ಮಾಡಿ ಫಾರ್ ಎವ್ರಿ 100 ಗಲ್ಲ. ಸೊ ಡಿನಾಮಿನೇಟರ್ 100 ಮಾಡ್ಕೊಂಡ್ಬಿಟ್ಟೆ ನಾನು, ಇಂಟು 4 ಮಾಡಿ. ಸೊ ಎಷ್ಟಾಯ್ತು? 64. ವಾಟ್ ಇಸ್ ಮೈ ಪರ್ಸೆಂಟೇಜ್ ಚೇಂಜ್? 64%. Answer is 64. Let's see our next problem in this regard. 70 problem. A and B are two prime numbers of the form P ಮತ್ತೆ P+1. ಪ್ರೈಮ್ ನಂಬರ್ಸ್ ಅಲ್ಲಿ ಯಾವ ಪ್ರೈಮ್ ನಂಬರ್ಸ್ P ಮತ್ತೆ P+1 ಅಂದ್ರೆ ಆ ನಂಬರು ಪ್ರೈಮ್ ಆಗಿರ್ಬೇಕು, ಅದ್ರ ನೆಕ್ಸ್ಟ್ ನಂಬರು ಪ್ರೈಮ್ ಆಗಿರ್ಬೇಕು. ಒಂದೇ ಒಂದು ಸಾಧ್ಯತೆ ಆಗಿರುತ್ತೆ, ಅದು 2 ಮತ್ತೆ 3. ಸೊ ಅಕ್ಕಪಕ್ಕದ ಪ್ರೈಮ್ ನಂಬರ್ಸ್ ಆಗಿರೋದು ಒಂದೇ ಪಾಸಿಬಿಲಿಟೀಸ್. ಸೊ ಯಾವ್ದಾದ್ರು ಈವನ್ ನಂಬರ್ 2 ಬಿಟ್ ಪ್ರೈಮ್ ನಂಬರ್ ಇದೆಯಾ? 2 is the only even prime number. ಸೊ ಅದ್ರ ಮೇಲೆ ಬಂದಿರೋ ಕ್ವೆಶ್ಚನ್ ಇದು. ಸೊ A and B are two prime numbers which are in the form of P ಮತ್ತೆ P+1. ಸೊ ಅವ್ರು ಏನ್ ಹೇಳಿದ್ದಾರೆ? ಇದು ಈ ಫಾರ್ಮ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಏನ್ ಹೇಳಿದ್ದಾರೆ? ದೇ ಹ್ಯಾವ್ ಆಲ್ಸೋ ಸೆಡ್ M ಮತ್ತೆ N ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ A ಮತ್ತೆ B ವ್ಯಾಲ್ಯೂ ಏನಾಯ್ತು? A ಮತ್ತೆ B ವ್ಯಾಲ್ಯೂ 2, 3 ಆಯ್ತು. ಅಕ್ಕಪಕ್ಕದಲ್ಲಿರೋದು ಒಂದೇ ಪ್ರೈಮ್ ನಂಬರ್, ಸೊ ದಟ್ ಇಸ್ 2 and 3. ಸೊ ನಮ್ಗೆ ಗೊತ್ತಾಗೋಗಿದೆ. ಸೊ A ಏನು 2 ಅಲ್ಲ, 2 ಸ್ಕ್ವೇರ್ ಪ್ಲಸ್ 3 ಕ್ಯೂಬ್ ಇಸ್ ಈಕ್ವಲ್ ಟು ಅದು M. N ಇಸ್ ಈಕ್ವಲ್ ಟು 2 ಪವರ್ 2 ಕ್ಯೂಬ್ ಪ್ಲಸ್ 3 ಸ್ಕ್ವೇರ್. ಇದೆಷ್ಟಾಯ್ತು? 2 ಸ್ಕ್ವೇರ್ 4. 4 ಪ್ಲಸ್ 3 ಕ್ಯೂಬ್. 3 ಕ್ಯೂಬ್ ಎಷ್ಟು? 27. 27 ಪ್ಲಸ್ 4 31. ಮತ್ತೆ 2 ಕ್ಯೂಬ್ ಎಷ್ಟು? 8 ಆಯ್ತು. 3 ಸ್ಕ್ವೇರ್ ಎಷ್ಟಾಗುತ್ತೆ ಇನ್ ದಿಸ್ ರಿಗಾರ್ಡ್? 8 ಪ್ಲಸ್ 3 square is 9. That is 17. So is 13 a prime number, composite number? 13 is a prime number. Sorry, 31 is a prime number. 31 is a prime number or a composite number? 31 is a prime number. 17 is a prime number or a composite number? 17 is a prime number. So ಏನ್ ಗೊತ್ತಾ ನನ್ಗೆ? M ಮತ್ತೆ N ಎರಡು ಕೂಡ ಪ್ರೈಮ್ ನಂಬರ್. ಸೊ 2 ಸ್ಕ್ವೇರ್ ಎಷ್ಟು? 4. 3 ಕ್ಯೂಬ್ ಎಷ್ಟು? 3 ಸ್ಕ್ವೇರ್ is 9. 3 ಕ್ಯೂಬ್ is 27. ಸೊ 4 ಪ್ಲಸ್ 27 ಎಷ್ಟು? 31. 2 ಕ್ಯೂಬ್ ಎಷ್ಟು? 8. 3 ಸ್ಕ್ವೇರ್ ಎಷ್ಟು? 9. 8 ಪ್ಲಸ್ 9 17. ಸೊ M and N are both prime numbers. Next problem. 5 years ago, 5 ವರ್ಷಗಳ ಹಿಂದೆ, ನೆನ್ಪಿಟ್ಕೊಳ್ಳಿ, ಈಗಲ್ಲ, 5 ವರ್ಷಗಳ ಹಿಂದೆ 4 ಜನ ಇದ್ದಾರೆ. ಅರುಣ, ರಾಯ್, ಡೇವಿಡ್, ಸಲ್ಮಾನ್. ಅವ್ರ ಆವರೇಜ್ ಏಜ್ ಬಂದು 25. ಸೀತಾ ಜಾಯಿನ್ಸ್ ದೆಮ್. ಈಗ ಸೀತಾ 5 ವರ್ಷದಿಂದ ಜಾಯ್ನ್ ಆಗಿಲ್ಲ. ಸೀತಾ ಜಾಯಿನ್ಸ್ ದೆಮ್ ನೌ ಅಂತ ಕೊಟ್ಟಿದ್ದಾರೆ. ದ ಆವರೇಜ್ ಏಜ್ ನೌ, ಈ ನೌ ಅನ್ನೋದು ಇಂಪಾರ್ಟೆಂಟ್. ಏನಾಯ್ತು? 49 ಆಯ್ತು. ದ ಪ್ರೆಸೆಂಟ್ ಏಜ್ ಆಫ್ ಸೀತಾ ಏನು ಅಂತ ಕೇಳಿದ್ದಾರೆ, ಅಂದ್ರೆ ಈಗಿನ ಸೀತಾ ಏಜ್. ಲೆಟ್ಸ್ ಕ್ಯಾಲ್ಕುಲೇಟ್ ಫಾರ್ 5 years ago. ಫಸ್ಟ್ 5 years ago ಅವ್ರದ್ದು ಟೋಟಲ್ ಏಜ್ ಏನಾಗಿತ್ತು? ಆವರೇಜ್ ಏಜ್ ಬಂದ್ಬಿಟ್ಟು 45. ಎಷ್ಟು ಜನ ಇದ್ರು? 1 2 3 4. ಆವರೇಜ್ ಏನು? ಸಮ್ ಬೈ ನಂಬರ್ ಆಫ್ ಎಂಟಿಟೀಸ್ ಅಲ್ಲ. ಸೊ ನನ್ಗೇನ್ ಬೇಕು? ಟೋಟಲ್ ಬೇಕು, ಅಂದ್ರೆ ಸಮ್ ಬೇಕು. ಸಮ್ ಆಫ್ ದಿಸ್ 4 ಪೀಪಲ್ ಎಷ್ಟು? ಅದು ಯಾವ್ದು 5 years ago ಮಾತಾಡ್ತಾ ಇದ್ದೀನಿ. ಇಸ್ ಈಕ್ವಲ್ ಟು ಆವರೇಜ್ ಇಂಟು ನಂಬರ್ ಆಫ್ ಪೀಪಲ್. ಆವರೇಜ್ ಎಷ್ಟು? 45. ಎಷ್ಟು ಜನ ಇದ್ದಾರೆ? 1 2 3 4 ಜನ ಇದ್ದಾರೆ. ಸೊ 5 ವರ್ಷಗಳ ಹಿಂದೆ ಆವರೇಜ್ ಏಜ್ ಎಷ್ಟಾಯ್ತು? 180 years ಆಯ್ತು. ಇದು 5 ವರ್ಷಗಳ ಹಿಂದೆ. ಅದೇ ನೌ ಈ 4 ಜನದ್ದು ನೌ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ 4 ಜನದ್ದು ಆವರೇಜ್ ಏಜ್ ಎಷ್ಟಾಯ್ತು? ಈ 180 years ಪ್ಲಸ್ ಒಬ್ರೊಬ್ರಿಗೂ 5 ವರ್ಷ ಜಾಸ್ತಿ ಆಗಿರುತ್ತಾ? 5 years ago. So plus 5 plus 5 plus 5 plus 5. So 5 into 4 which is 20. ಅದ್ರ ಎಲ್ಲಾನು 5 ಆಡ್ ಮಾಡ್ಕೊಂಡು
ವಿಲ್ ಹ್ಯಾವ್ 20 more years which has to be added here. ಯಾಕೆ 5 ವರ್ಷಗಳ ಹಿಂದೆ ಇಲ್ಲಿ ನೋಡಿದ್ದು ನಾನು. ಸೊ ಇವ್ರಿಗೆ +5 ತಗೊಂಡೆ, ಇವ್ರದ್ದು +5 ತಗೊಂಡೆ, ಇವ್ರದ್ದು +5 ತಗೊಂಡೆ, ಇವ್ರದ್ದು +5 ತಗೊಂಡೆ. ಯಾಕೆ ಎಲ್ಲರಿಗೂ +5 ತಗೊಂಡೆ? ಬಿಕಾಸ್ ಇನಿಷಿಯಲಿ ಕೊಟ್ಟಿದ್ದು ಈ ಆವರೇಜ್ ಬಂದ್ಬಿಟ್ಟು 5 years ago ತಗೊಂಡಿದ್ದ ಆವರೇಜ್. ಸೊ ಸಮ್ ಆಫ್ ದೀಸ್ 4 people now is 200 years. ಸಾರಿ 200 years, yes. ಈಗೇನಾಗಿದೆ, 4 ಜನ ಜೊತೆ 5ನೇವ್ರು ಬಂದ್ರು, ವಿಚ್ ಇಸ್ ಸೀತಾ. ನಾವು 5 ಜನಕ್ಕೆ ಸಮ್ ಆಫ್ 5 people ಎಷ್ಟಾಯ್ತು? 45 ಇಂಟು 49 ಇದು 9. ಓಕೆ, 49 into how many people are there? 5 people are there. 49 into 5 people, which is 245 years. So sum of 4 people bandi 200 years. Sum of 5 people bandi 245 years. ಒಬ್ಬ ಇರೋ ಎಕ್ಸ್ಟ್ರಾ ಪರ್ಸನ್ ಯಾರು? ಸೀತಾ. ಈ ಸೀತಾ ಅವ್ರ ಏಜ್ ಎಷ್ಟು? ಸೀತಾ ಅವ್ರ ಏಜು 245 minus 200, which is 45 years. Sita age bandi 45 years ಇದೆ. Sita's age is 45 years in this. Let's look at our next problem in this regard. What is the approximate value of x in the following question? ಇನ್ನೊಂದು ಇಂಪಾರ್ಟೆಂಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. You are not required to calculate the exact value ಅಂದ್ರೆ ಎಲ್ಲಾ ಕಡೆ ಅಪ್ರಾಕ್ಸಿಮೇಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಸೊ something square minus something square. A square minus b square ಫಾರ್ಮುಲಾ ನೆನಪಿದೆ ಎಲ್ಲರಿಗೂ? A square minus b square is equal to a plus b into a minus b. ಸೊ ಎಷ್ಟಾಗುತ್ತೆ ಇದು? 51.9 ಇದೆ, 52 ಅಂತ ತಗೊಳ್ಳ. 52 ಸ್ಕ್ವಯರ್ ಮೈನಸ್ ಇದೇನು ಅಪ್ರಾಕ್ಸಿಮೇಟ್ ಮಾಡ್ಬೋದು? 28 ಪಾಯಿಂಟ್ ಸಮಥಿಂಗ್ ನ 28 ಅಂತ ತಗೋತೀನಿ ನಾನು. 28 ಸ್ಕ್ವಯರ್ ಇಸ್ ದಿಸ್ ಇಸ್ 52 ಪ್ಲಸ್ 28, 52 ಮೈನಸ್ 28. ಸೊ ಎಷ್ಟಾಯ್ತು? 80 ಆಯ್ತು. ಇಲ್ಲಿ ಎಷ್ಟಾಯ್ತು? 24 ಆಯ್ತು. ಸೊ ಇಷ್ಟಿದೆ a square minus b square. But this is also equal to what? This is equal to this whole term divided by x is equal to ಏನು ಹೇಳಿದ್ದಾರೆ? This whole term divided by x is equal to 13 square ತಗೋತೀನಿ, ಅಪ್ರಾಕ್ಸಿಮೇಷನ್ ಹೇಳಿದ್ದಾರೆ ಅಂತ, minus 139 ತಗೋತೀನಿ. 13 square ಎಷ್ಟು? 169 minus 139, which is again 30 ಅಷ್ಟೇ ಇದು. ಸೊ ಈ ಹೋಲ್ ಟರ್ಮ್ ನ ನಾನು 80 into 24 ಅಂತ ಬರ್ಕೋಬೋದಾ? 80 ಇಲ್ಲೇ ಬರ್ಕೋತೀನಿ. 80 into 24. 80 into 24 divided by x is 30. ಸೊ x ಅಲ್ಲಿ ಹೋಗುತ್ತೆ. 80 ಮತ್ತೆ 24 ಇಲ್ಲೇ ಉಳಿಸ್ಕೋತೀನಿ. 30 ಹಂಗೆ ಬರ್ಕೋತೀನಿ. 6 4s 6 5s 1s 16s. ಸೊ 16 into 4 16 into 4 ಎಷ್ಟಾಗುತ್ತೆ? 16 into 4 is 64. My value of x ಏನು? My value of x is 64. ಗೊತ್ತಾಯ್ತು ಅನ್ಕೋತೀನಿ. My value of x is 64. ಸೊ ಈ ಪ್ರಾಬ್ಲಮ್ ಕ್ಲೂ ಏನಂದ್ರೆ ಇಲ್ಲಿ ಅವರೇ ಹೇಳಿದ್ದಾರೆ, ಯು ಆರ್ ನಾಟ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದ ಎಕ್ಸಾಕ್ಟ್ ವ್ಯಾಲ್ಯೂ, ಅಪ್ರಾಕ್ಸಿಮೇಷನ್ ಹೋಗಿ ಅಂತ. ಐ ಶುಡ್ ಇಮಿಡಿಯೇಟ್ಲಿ ಟೇಕ್ ದ ಅಪ್ರಾಕ್ಸಿಮೇಷನ್ಸ್. ನಿಯರೆಸ್ಟ್ ವ್ಯಾಲ್ಯೂಗೆ ಹೋಗ್ಬೇಕು. ಇನ್ನೊಂದು ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ದ ಪೆರಿಮೀಟರ್ ಆಫ್ 2 squares are 20 centimeter ಮತ್ತೆ 48 centimeter. ದ ಪೆರಿಮೀಟರ್ ಆಫ್ ಥರ್ಡ್ ಸ್ಕ್ವೇರ್ where the area is the sum of area of the 2 squares. ಯಾವ ಸಿಚುವೇಶನ್ ಅಲ್ಲಿ the square on hypotenuse is equal to sum of square on other two sides ಅಂತ ಹೇಳ್ತಿದೀವಿ. ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲ. ಸೊ ಅದ್ರ ಇನ್ಫರೆನ್ಸ್ ಕೊಟ್ಟಿದ್ದಾರೆ, ಬಟ್ ಅವ್ರು ಏರಿಯಾ ಕೊಟ್ಟಿಲ್ಲ, ಪೆರಿಮೀಟರ್ ಕೊಟ್ಟಿದ್ದಾರೆ. ಪೆರಿಮೀಟರ್ ಆಫ್ ಅ ಸ್ಕ್ವೇರ್ ಎಷ್ಟು? 20 centimeter. ದಿಸ್ ಇಸ್ ನಥಿಂಗ್ ಬಟ್ 4 into a. a represents each side ಅಲ್ಲ, a. ಸೊ ಆಡ್ ಮಾಡಿದ್ರೆ a plus a plus a plus a 4a. ಸೊ ದೆನ್ ಈಚ್ ಸೈಡ್ ವ್ಯಾಲ್ಯೂ ಎಷ್ಟಾಯ್ತು? ಈಚ್ ಸೈಡ್ ವ್ಯಾಲ್ಯೂ ಇದರಲ್ಲಿ 5 ಯೂನಿಟ್ಸ್ 5 ಸೆಂಟಿಮೀಟರ್ ಆಯ್ತು. ಅದೇ ತರ ಪೆರಿಮೀಟರ್ 48 ಇದ್ದಾಗ 4a ತಗೊಂಡ್ರೆ a ವ್ಯಾಲ್ಯೂ ಏನಾಯ್ತು? 12 ಆಯ್ತು. ಬಟ್ ನಮ್ಗೆ ಏರಿಯಾ ಆಫ್ ಅ ಸ್ಕ್ವೇರ್ಸ್ ಬೇಕಾಗಿರೋದು. 5 ಇದ್ದಾಗ ಏನ್ ಬರುತ್ತೆ? ಏರಿಯಾ 25 ಬರುತ್ತೆ, ಬಿಕಾಸ್ ಏರಿಯಾ ವ್ಯಾಲ್ಯೂ a ಸ್ಕ್ವೇರ್. ಸೊ 12 ಇದ್ದಾಗ 144. ನಾವು ಮಾಡಿದೀವಿ, ನೆನಪಿದೆ ನಿಮ್ಗೆ. ಪೈಥಾಗೋರನ್ ಟ್ರಿಪ್ಲೆಟ್ಸ್. ಯಾವ್ದೇ ಟ್ರಿಪ್ಲೆಟ್ಸ್? 5 12 ಮತ್ತೆ 13 ಪೈಥಾಗೋರನ್ ಟ್ರಿಪ್ಲೆಟ್ಸ್. ಸೊ ಇದು ಗೊತ್ತಾಗ್ಲಿಲ್ಲ ಅಂದ್ರೆ 25 ಪ್ಲಸ್ 144 is equal to 169. ಸೊ 169 ಏನು? a ಸ್ಕ್ವೇರ್ ಇದು. ಸೊ a ವ್ಯಾಲ್ಯೂ ಏನ್ ಬರುತ್ತೆ? 13 ಬರುತ್ತೆ. ಸೊ ಒಂದು ಸೈಡ್ ಲೆಂತ್ ಬಂದು 13 ಬರುತ್ತೆ. ದೆನ್ ದ ಸಮ್ ಆಫ್ ಏನ್ ಕೇಳ್ತಿದ್ರೆ? ಪೆರಿಮೀಟರ್ ಕೇಳ್ತಿದ್ರಲ್ಲ. ಪೆರಿಮೀಟರ್ ಅಂದ್ರೆ 4 into 13. How much is this? 52.
ABC ಮೂರ್ ಜನನು ಒಂದು ಪಾರ್ಟ್ನರ್ಶಿಪ್ ಬಂದಿದ್ದಾರೆ. ಅದು ಯಾವ ರೇಷಿಯೋದಲ್ಲಿ 5:6 ಇಷ್ಟು 5/12 ಇಷ್ಟು 5/3 ಆ ರೇಷಿಯೋದಲ್ಲಿ ಬಂದಿದ್ದಾರೆ. ಆಫ್ಟರ್ 4 months ಎ ಇನ್ಕ್ರೀಸಸ್ ದ ಶೇರ್ ಬೈ 100%. 100% ಜಾಸ್ತಿ ಆಗಿದೆ ಎ ಶೇರ್. ಇಫ್ ದ ಟೋಟಲ್ ಪ್ರಾಫಿಟ್ ಅಟ್ ದ ಎಂಡ್ ಆಫ್ 1 year is 50,000, ದೆನ್ ಬಿ ಶೇರ್ ಏನು ಅಂತ ಕೇಳ್ತಿದ್ದಾರೆ. ಸೊ ಈ ಶೇರ್ ಏನಾಗಿದೆ, ಫ್ರಾಕ್ಷನ್ಸ್ ಫಾರ್ಮ್ ಅಲ್ಲಿ ಇದೆ. ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಲೆಟ್ಸ್ ಸೇ ವಾಟ್ ಇಸ್ ದಿ LCM ಆಫ್ 6, 12 and 3. ಈ ಮೂರದ್ದು ಸಿಂಪಲ್ LCM ಕಂಡುಹಿಡಿಯಕ್ಕೆ ನೋಡೋಣ. ಲೆಟ್ಸ್ ಕ್ವಿಕ್ಲಿ ಗೆಟ್ ದ LCM ಡನ್ ರೈಟ್. ಓಕೆ, 6, 12 ಮತ್ತೆ 3, 2, 4, 1, again 2, 1, 2, 1, 2, 1, 1, 1. So LCM ಏನ್ ಬಂತು? 3 into 2 into 2, 6. 12 is the LCM. So 12 is my LCM. So let's start with this. 5/6 into 12 ಎಷ್ಟು ಬರುತ್ತೆ? 1s are 2s are. So ಈ ರೇಷಿಯೋ 10 ಬರುತ್ತೆ. ಅದೇ ತರ 5/12 into 12 ಏನ್ ಬರುತ್ತೆ? 1 ಬರುತ್ತೆ. ಸಾರಿ 5 ಬರುತ್ತೆ. 5 into 1 which is 5 again. This is 5. This is 5. Then 5/3 into 12 ಬರುತ್ತೆ. 1s are 4s are which is 20 here. ಸೊ ಹೊಸ ರೇಷಿಯೋ ಏನಾಯ್ತು? ಹೊಸ ರೇಷಿಯೋ ಬಂದು 10:5:20 ಆಯ್ತು. ಐ ಕ್ವಿಕ್ಲಿ ಎರೇಸ್ ದಿಸ್. 10, 5 ಮತ್ತೆ 20. ಓಕೆ, ನಂಗೇನ್ ಗೊತ್ತು? ರೇಷಿಯೋಸ್ ಗೊತ್ತಾಯ್ತು. 10, 5 ಮತ್ತೆ 20 ಇದೆ. ಇದು ನನ್ನ ರೇಷಿಯೋ. ಓಕೆ, ಇಲ್ಲಿ ನೋಡ್ತಾನೆ ಗೊತ್ತಾಗತ್ತಲ್ಲ, 5/6 ಮತ್ತೆ 5/12 ಇದೆ. ಸೊ ಇಂಟು 2 ಮಾಡಿದ್ರೆ ಇದು ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ? 10/12 ಬರುತ್ತೆ. ಇಲ್ಲಿ 5/12 ಬರುತ್ತೆ. ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ, ಇದು ದಿಸ್ ಇಸ್ ಹಾಫ್ ಆಫ್ ದಿಸ್ ತರ. ಅದಕ್ಕೆ 10:5 ರೇಷಿಯೋದಲ್ಲಿ ಇದೆ. ಇದು 20 ಇದ್ರ ರೇಷಿಯೋದಲ್ಲಿ ಇದೆ. ಬಟ್ ಇಲ್ಲೊಂದು ಕ್ಯಾಚ್ ಇದೆ. ಇಲ್ಲೇನ್ ಕ್ಯಾಚ್ ಇದೆ ಅಂದ್ರೆ, ಆಫ್ಟರ್ 4 months 4 ತಿಂಗಳಾದ್ಮೇಲೆ ಎ ವಿಲ್ ಡಬಲ್ ಇಸ್ ಶೇರ್ ಆರ್ ಇನ್ಕ್ರೀಸ್ ಇಸ್ ಶೇರ್ ಬೈ 100%. ಏದು ಎಷ್ಟು ಶೇರ್ ಇದೆ ದಟ್ ವಿಲ್ ಬಿ ಇನ್ಕ್ರೀಸ್ ಬೈ 100% ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ 4 months ಏದು ಶೇರ್ ಏನಿತ್ತು 10 ರೇಷಿಯೋನೇ ಹಂಗೆ ಇತ್ತು. ರೇಷಿಯೋ ಹಂಗೆ ಇಟ್ಕೋತೀನಿ. ನೆಕ್ಸ್ಟ್ 8 months ಏನಾಯ್ತು 20 ಆಗಿತ್ತು. ಸೊ ಟೋಟಲ್ ಆಗಿ ಏದು ಕಾಂಟ್ರಿಬ್ಯೂಷನ್ ಏನು 4 into 10 plus 8 into 20 ಎಷ್ಟಾಗುತ್ತೆ? 40 plus 160 which is 200. 200 is A's contribution. B ಏನಾಯ್ತು 5A ಇದೆ. 5A ಇದೆ across 12 months. Across 12 months. 5 into 12. ಸೊ ಎಷ್ಟಾಯ್ತು? 60 ಆಯ್ತು. 200, 60. ಸಿ ಏನಿದೆ 20 ಇದೆ. ದಟ್ ಈಸ್ ಆಲ್ಸೋ ಸೇಮ್ ಅಕ್ರಾಸ್ 12 months. 240 ಆಯ್ತು. ಓಕೆ, ಈಗ ಏನ್ ಕೇಳ್ತಿದ್ದಾರೆ ಅಂದ್ರೆ, ಪ್ರಾಫಿಟ್ ಇಸ್ 50,000. ವಾಟ್ ಇಸ್ B's share in that? ಪ್ರಾಫಿಟ್ ಇಸ್ 50,000 rupees. ವಾಟ್ ಇಸ್ B's share in that ಅಂತ ಕೇಳ್ತಿದ್ದಾರೆ. ಸೊ B's ಶೇರ್ ಕ್ಯಾಲ್ಕುಲೇಟ್ ಮಾಡಬೇಕು. ನಮಗೆ ಗೊತ್ತು 200:60:240 ಅಲ್ಲಿ ಶೇರ್ ಇದ್ದಾರೆ. ಈ ರೇಷಿಯೋಸ್ ನ ಸಿಂಪ್ಲಿಫೈ ಮಾಡೋಣ. ಎಷ್ಟು ಬಂತು? 20, 6 ಮತ್ತೆ 24 ಬಂತು. ಫರ್ದರ್ ಸಿಂಪ್ಲಿಫೈ ಮಾಡೋಣ. 2 ಇಂದ 10, 3 ಆಮೇಲೆ 12 ಬಂತು. ಸೊ ಇದು ಮೂರು ಆಡ್ ಮಾಡಿದ್ರೆ ಏನ್ ಸಿಗುತ್ತೆ ನಿಮ್ಗೆ? 10, 22, 25. ಓವರ್ ಆಲ್ ಇಷ್ಟು ಆಡ್ ಮಾಡಿದ್ರೆ ಟೋಟಲ್ ಇದು ಇಂಡಿವಿಜುವಲ್ ಶೇರ್ಸ್ ಬಟ್ ಟೋಟಲ್ ಶೇರ್ಸ್ ಇದು. B shares is 3 by total which is 25 of what 50,000 ಇಂದ ಡಿವೈಡ್ ಮಾಡಬೇಕು. ಸೊ how much is it? So 5 is 5, 10,000. So 5 1s are 2,000. B ದು ಶೇರ್ ಎಷ್ಟಾಯ್ತು? 6,000. So B share is 6,000. ಈ 25 ಏನಕ್ಕೆ ಮಾಡಿದೆ? It is the addition of all this thing. Total ಎಷ್ಟು ಅಂತ with respect to that ಅಂತ ಮಾಡಿದ್ದೀನಿ. So what is it? Answer is 6,000. Let's go to next one. In how many ways, different ways, can letters of the word transaction be arranged so that the vowels always come together? So initially, transpiration ಅನ್ನೋ word, transpiration ಎಲ್ಲಿದೆ? 1, 2, 3, 4, 5, 6, 7, 8, 9, 10, 11, 12, 13 letters ಇದೆ.
ಕಂಡೀಷನ್ ಏನು, ಆಲ್ ವೊವಲ್ಸ್ ಆರ್ ಟುಗೆದರ್. ಎಷ್ಟು ವೊವಲ್ಸ್ ಇದೆ ಕ್ಯಾಲ್ಕುಲೇಟ್ ಮಾಡೋಣ. ಎ ಇದೆ, ಐ ಇದೆ, ಎ ಇದೆ, ಐ ಇದೆ, ಓ ಇದೆ. ಸೊ ವೊವಲ್ಸ್ ಕ್ಯಾಟಗರಿ ಬರೋಣ. ವೊವಲ್ಸ್ ಎಷ್ಟಿದೆ, 2 ಎ ಇದೆ, 2 ಇಲ್ಲಿ ಮತ್ತೆ ಇಲ್ಲಲ್ಲ, 2 ಐ ಇದೆ, 1 ಓ ಇದೆ. ಟೋಟಲ್ 5 ವೊವಲ್ ಇದೆ. ಅಂದ್ರೆ ಕಾನ್ಸನೆನ್ಸ್ ಎಷ್ಟಿರುತ್ತೆ, 8 ಕಾನ್ಸನೆನ್ಸ್ ಇರುತ್ತಲ್ಲ. ಸೊ ಎಷ್ಟು ಜಾಗಗಳು ವೇರಿ ಆಗುತ್ತೆ, 1 2 3 4, 1 2 3 4. ಸೊ 8 ಕಾನ್ಸನೆನ್ಸ್ ಇದೆ. ಮತ್ತೆ ಕಂಡೀಷನ್ ಏನು, ಆಲ್ ದ 5 ವೊವಲ್ಸ್ ಆರ್ ಟುಗೆದರ್. ಇದು ವೊವಲ್ಸ್ ಟುಗೆದರ್ ಅಂತ ನಾನು ತಗೊಂಡಿದ್ದೀನಿ. ಆಲ್ ವೊವಲ್ಸ್ ಆರ್ ಟುಗೆದರ್ ಅಂತ ತಗೊಂಡಿದ್ದೀನಿ. ಈ 8 ಜಾಗಗಳು 8 ಕಾನ್ಸನೆಂಟ್ಸ್ ವೇರಿ ಆಗ್ಬೋದಂತಹ ಜಾಗಗಳು. ಸೊ ಟೋಟಲ್ ಆಗಿ ಎಷ್ಟು ಜಾಗಗಳು ವೇರಿ ಆಗುತ್ತೆ, ಇನಿಷಿಯಲಿ 8 + 1 9 ಜಾಗಗಳು ವೇರಿ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ 9 ಫ್ಯಾಕ್ಟೋರಿಯಲ್. ಬಟ್ ಕಾನ್ಸಂಟ್ರಲ್ ರಿಪಿಟೇಷನ್ ಇದೆಯಾ, 2 ಟಿ ಇದೆ, ಇಲ್ಲೊಂದು ಟಿ ಇದೆ, ಇಲ್ಲೊಂದು ಟಿ ಇದೆ. ಸೊ ಕಾನ್ಸನೆಂಟ್ಸ್ ಅಲ್ಲಿ ಏನಿದೆ, 2 T's ಆರ್ ದೇರ್ ಕಾನ್ಸನೆಂಟ್ಸ್ ಅಲ್ಲಿ. ಮತ್ತೆ ಏನೇನಿದೆ, 2 R ಆರ್ ದೇರ್. ಓಕೆ, ಏನಿದೆ ಕಾನ್ಸನೆಂಟ್ಸ್ ಅಲ್ಲಿ ರಿಪಿಟೇಷನ್, 2 N ಆರ್ ದೇರ್. ಓಕೆ, ಸೊ ದಿಸ್ ಇಸ್ ಎಷ್ಟಾಯ್ತು, 9 ಫ್ಯಾಕ್ಟೋರಿಯಲ್. ಇದು ಬಿಟ್ಟು ಏನಾದ್ರು ರಿಪಿಟೇಷನ್ ಇದೆಯಾ, ಆರ್ ಆಯ್ತು, ಎನ್ ಆಯ್ತು, ಟಿ ಆಯ್ತು, ಎಸ್ ಒಂದೇ ಇದೆ, ಪಿನೂ ಒಂದೇ ಇದೆ, ಟಿ ಅಕಾಮಿಡೇಟ್ ಮಾಡಿದ್ದೀನಿ, ಎನ್ನು ನಾನು ಅಕಾಮಿಡೇಟ್ ಮಾಡಿದ್ದೇನೆ. ಸೊ ಇಂಟು. ಬಟ್ ಆನ್ ಸಿಮಿಲರ್ ಲೈನ್ಸ್ ವೊವಲ್ಸ್ ಇದೆಯಲ್ಲ, ಆ ಒಳಗಡೆ ವೊವಲ್ಸ್ ಕೂಡ ಇದು ಸ್ಪೇಸಸ್ ನ ಶಿಫ್ಟ್ ಆಗ್ತಾ ಇರುತ್ತೆ. ಸೊ ಎಷ್ಟು ವೊವಲ್ಸ್ ಇದೆ, 5 ವೊವಲ್ಸ್ ಇದೆ. ಎಷ್ಟು ಎ ಇದೆ, 2 ಎ ಇದೆ, 2 ಐ ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮಗ್ ಸಿಗೋ ಆನ್ಸರ್ ದಸ್ ಆಪ್ಷನ್ 2. ಓಕೆ, ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. The product of 2 numbers is this. Let's say none 2 numbers, so A comma B, capital letter A, capital letter B. A into B is nange en gottu, A into B is this thing. And the HCF is 37. HCF is now videos ಅಲ್ಲಿ ಹೇಳಿದೀವಿ HCF ಪ್ರಾಪರ್ಟಿ ಏನಾಗುತ್ತೆ ಅಂತ. A is equal to HCF into some term, B is equal to X ಅಂತ ತಗೋಣ. B is equal to HCF into some term Y. So A is equal to 37x, B is equal to 37y. The greatest number among the two is what ಅಂತ ಕೇಳ್ತಿದ್ದಾರೆ. HCF ಬಂದು 32. ಸೊ A ಅಥವಾ B ಅಲ್ಲಿ ಯಾವುದೋ ಒಂದು ಗ್ರೇಟರ್ ನಂಬರ್ ಇರುತ್ತೆ. ಆ ಎರಡರಲ್ಲಿರೋ ಗ್ರೇಟರ್ ನಂಬರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್. ನಂಗೆ ಗೊತ್ತು A into B is 4107. A into B can I write it as 37x into 37y, 4107. ಸೊ ಇನ್ನೊಂದೇನು ಗೊತ್ತು ನನಗೆ, x into y is equal to 4107 by 37 whole square. X into y is equal to what? X into y will further simplify. ಇದು ಸಿಂಪ್ಲಿಫೈ ಮಾಡಿದಾಗ ನಿಮಗೆ x into y ವ್ಯಾಲ್ಯೂ 3 ಬರುತ್ತೆ. ಸೊ 3 ಯಾವಾಗ ಬರುತ್ತೆ, 3 1 into 3 ಇದಾಗ ಮಾತ್ರ ಬರುತ್ತೆ ಅಲ್ಲ. ಸೊ ಅವ್ರೇನ್ ಕೇಳಿದ್ದಾರೆ, ದ ಗ್ರೇಟರ್ ನಂಬರ್. ಸೊ ಗ್ರೇಟರ್ ನಂಬರ್ಗೆ ಏನ್ ಮಾಡ್ತೀರಾ, ಎಕ್ಸ್ ಆದ್ರೂ ತಗೊಳ್ಳಿ, ವೈ ಆದ್ರೂ ತಗೊಳ್ಳಿ. ಸೊ 37 into 3 ಎಷ್ಟಾಗುತ್ತೆ, 37 into 2 74 into 3 111 ಕರೆಕ್ಟ್. 37 into 3 ಅಲ್ಲ, 37 into 3 ಬರುತ್ತೆ, ಕರೆಕ್ಟ್, 111 ಬರುತ್ತೆ. ಓಕೆ, ಸೊ ಆನ್ಸರ್ ಇಸ್ 111. ಓಕೆ, ನೆಕ್ಸ್ಟ್ ಒನ್. 2 trains are running in opposite direction. Cross a man standing in a platform in 30 seconds. ನಮ್ಗೆ ಯಾವ ಫಾರ್ಮುಲಾ ಗೊತ್ತು ಇಂಥದ್ದು ನೋಡಿದ ತಕ್ಷಣ, ಸ್ಪೀಡ್ ತಾನೆ, ಅಷ್ಟೇ ತಾನೆ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಈ ಫಾರ್ಮುಲಾ ಗೊತ್ತು. ಸೊ 2 trains ಬಗ್ಗೆ ಮಾತಾಡ್ತಿದ್ದಾರೆ. ಸ್ಪೀಡ್ ಇಸ್ S1, ಡಿಸ್ಟೆನ್ಸ್ D1, ಟೈಮ್ ಬಂದೆ T1 ಅಂತ ತಗೊಳ್ಳೋಣ. ಸೊ ಫಸ್ಟ್ ಕೇಸಲ್ಲಿ ಏನಾಗ್ತಿದೆ, S1 T1 is equal to T1 ಅಂತ ಬರ್ಕೋತೀನಿ. ಸ್ಪೀಡ್ 1 ಇಂಟು ಫಸ್ಟ್ ಎಷ್ಟಿದೆ, 35 ಸೆಕೆಂಡ್ಸ್ ಫಸ್ಟ್ ಕೇಸಲ್ಲಿ. ಸಿಮಿಲರ್ಲಿ S2 ಇಂಟು ಎಷ್ಟು ಸೆಕೆಂಡ್ಸು, 19 ಸೆಕೆಂಡ್ಸ್ ಸೆಕೆಂಡ್ ಕೇಸಲ್ಲಿ, is equal to D2. ಓಕೆ, ನಂಗೇನ್ ಗೊತ್ತು ಇಲ್ಲಿ, ದ ಟ್ರೈನ್ಸ್ ಆರ್ ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್ಸ್ ಅಂತ ಗೊತ್ತು. ಸಿನ್ಸ್ ದ ಟ್ರೈನ್ಸ್ ಆರ್ ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್ಸ್, ದ ವೆಲಾಸಿಟಿ ವಿಲ್, what do I know here? I know the trains are moving in opposite directions. So ಹೀಗೆ ಮತ್ತೆ ಹೀಗೆ ಆಪೋಸಿಟ್ ಡೈರೆಕ್ಷನ್ಸ್ ಹೋದಾಗ ವೆಲಾಸಿಟಿ ಏನಾಗುತ್ತೆ ಅಥವಾ ಸ್ಪೀಡ್ ಏನಾಗುತ್ತೆ, ಆಡ್ ಅಪ್ ಆಗೋಗುತ್ತೆ. ಸ್ಪೀಡ್ ವಿಲ್ ಆಡ್ ಅಪ್.
ಅದೇ ಸೇಮ್ ಡೈರೆಕ್ಷನ್ ಇದ್ರೆ ರಿಲೇಟಿವ್ ವೆಲಾಸಿಟಿ ಏನಾಗುತ್ತೆ, ಸಬ್ಟ್ರಾಕ್ಟ್ ಆಗುತ್ತೆ. ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ವಿ ಆಡ್ ಅಪ್ ವೆಲಾಸಿಟಿ. ಸೊ ಟೋಟಲ್ ಟೈಮ್ ಏನಾಗುತ್ತೆ, ಟೋಟಲ್ ಟೈಮ್ ಇಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಸ್ಪೀಡ್. ಟೋಟಲ್ ಡಿಸ್ಟೆನ್ಸ್ ಬಂದು ಏನಾಗಿದೆ, d1 ಪ್ಲಸ್ d2. ಟೋಟಲ್ ಸ್ಪೀಡ್ ಏನಾಗಿದೆ, s1 ಪ್ಲಸ್ s2. ಬಟ್ ಡಿಸ್ಟೆನ್ಸ್ಗೆ ಐ ಕ್ಯಾನ್ ಪುಟ್ ದ ಡಿಸ್ಟೆನ್ಸ್ as 35 into s1 plus 19 into s2 ಅಂತ ಬರ್ಕೋಬೋದಾ? ಓಕೆ, ಸ್ಪೀಡ್ ನ s1 ಪ್ಲಸ್ s2 ಅಂತಾನೆ ಬರ್ತೀನಿ. ಬಟ್ ನನ್ಗೇನ್ ಗೊತ್ತಿದೆ, ನನಗೆ ಟೈಮ್ ಗೊತ್ತಿದೆ. ಟೈಮ್ ಎಷ್ಟಾಗಿದೆ ಅಂತ 25 ಸೆಕೆಂಡ್ ಆಗಿದೆ. ಸೊ ಐ ರೈಟ್ ಮೈ 25 ಹಿಯರ್. ಸೊ ದೆನ್ ವಾಟ್ ವಿಲ್ ಐ ಡು, ಐ ಕ್ರಾಸ್ ಮಲ್ಟಿಪ್ಲೈ ಹಿಯರ್. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 25 s1 plus 25 s2 is equal to 35 s1 plus 19 s2. s1 ಎಲ್ಲ ಈ ಕಡೆ ತಗೋತೀನಿ, 10 s1 ಈ ಕಡೆ ತಗೋತೀನಿ, equal to 6 s2. ಸೊ s1 divided by s2 ಎಷ್ಟಾಯ್ತು, 6 by 10 or 3 by 5. It is 3:5. The ratio is 3:5 in this case. So time is equal to distance by speed. ಅದರಿಂದ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೇನೆ ನಾನು. ನೆಕ್ಸ್ಟ್ ಪ್ರಾಬ್ಲಮ್. ಇಫ್ ಪ್ಲಸ್ ಇದ್ರೆ ಮಲ್ಟಿಪ್ಲಿಕೇಶನ್ ತಗೊಳ್ಳಿ, ಸಬ್ಟ್ರಾಕ್ಷನ್ ಇದ್ರೆ ಅಡಿಷನ್ ತಗೊಳ್ಳಿ, ಮಲ್ಟಿಪ್ಲಿಕೇಶನ್ ಇದ್ರೆ ಡಿವಿಷನ್ ತಗೊಳ್ಳಿ, ಡಿವಿಷನ್ ಇದ್ರೆ ಸಬ್ಟ್ರಾಕ್ಷನ್ ತಗೊಂಬಿಡಿ. ಸೊ ಡಿವಿಷನ್ ಇದೆ, ಡಿವಿಷನ್ ಇದ್ದಾಗ ಏನ್ ತಗೋಬೇಕು ನಾನು, ಸಬ್ಟ್ರಾಕ್ಷನ್ ತಗೋತೀನಿ. ದೆನ್ ಇಂಟು ಇದೆ, ಇಂಟು ಇದ್ದಾಗ ಏನ್ ತಗೋಬೇಕು ನಾನು, ಡಿವಿಷನ್ ತಗೋತೀನಿ. ದೆನ್ ಅಡಿಷನ್ ಇದೆ, ಅಡಿಷನ್ ಇದ್ದಾಗ ಏನ್ ತಗೋಬೇಕು, ಮಲ್ಟಿಪ್ಲಿಕೇಶನ್ ತಗೋತೀನಿ. ದೆನ್ ಲಾಸ್ಟ್ ಅಲ್ಲಿ ಸಬ್ಟ್ರಾಕ್ಷನ್ ಇದೆ, ಸಬ್ಟ್ರಾಕ್ಷನ್ ಇದ್ದಾಗ ಏನ್ ತಗೋತೀನಿ ನಾನು, ಅಡಿಷನ್ ತಗೊಂಡಿದ್ದೇನೆ. ಸೊ ದೇರ್ ಇಸ್ ಅ ರೂಲ್ ಕಾಲ್ಡ್ ಆಸ್ ಬೋರ್ಡ್ ಮಾಸ್. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಏನ್ ಹೋಗ್ಬೇಕು, ಫಸ್ಟ್ ಬ್ರಾಕೆಟ್ ಆಫ್ ಡಿವಿಷನ್. ಸೊ ಇದು ನೋಡೋಣ, 11 by 11 ಎಷ್ಟಾಯ್ತು, ಮೈ 1 ಅಲ್ಲ. ಸೊ ಹೀಗೆ ಬರ್ಕೋತೇನೆ. ನೆಕ್ಸ್ಟ್ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್. 11 minus 11 ಪ್ಲಸ್ ಇದು ಹೋಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಅಡಿಷನ್. ದಿಸ್ ಪ್ಲಸ್ ದಿಸ್ ಏನಾಗುತ್ತೆ, 0 ಆಗುತ್ತೆ. ಸೊ ಮೈ ಫೈನಲ್ ಆನ್ಸರ್ ಇಸ್ ದಿಸ್ 11. 11 is my answer. ಇಲ್ಲಿ ಏನ್ ಕೇಳ್ತಿದ್ದಾರೆ, ಒಂದು ಮಿಸ್ಸಿಂಗ್ ಪ್ಯಾಟರ್ನ್ ಕೇಳ್ತಿದ್ದಾರೆ. ಇಲ್ಲಿ ಪ್ಯಾಟರ್ನ್ ಹೇಗೆ ಅಂತ ನೋಡ್ಬೇಕು. ಸೊ ಅಲ್ಲಿ ಇರೋ ಮಿಸ್ಸಿಂಗ್ ನಂಬರ್ ಏನು ಅಂತ ಗೊತ್ತಾಗುತ್ತೆ. ಸೊ ನಾನೇನ್ ಮಾಡ್ತೀನಿ ಇಲ್ಲಿ ಅಂದ್ರೆ, 16 plus 4 is equal to 20. Same as 5 into 4 is also equal to 20. Similarly, 20 plus 5 is equal to 25. 5 into 5 will also be 25. Then 30 plus 5 is 35. 7 into 5 is 35. 9 plus 9 is 18. 18 ಬರ್ಬೇಕಂದ್ರೆ 9 into 2 ಮಾಡಿದ್ರೆ ಮಾತ್ರ 18 ಬರುತ್ತೆ. ಸೊ ನನ್ನ ಮಿಸ್ಸಿಂಗ್ ನಂಬರ್ ಬಂದು, ದಿಸ್ ಇಸ್ ಮೈ ಮಿಸ್ಸಿಂಗ್ ನಂಬರ್. 2 is the answer.